ಪ್ರೀತಿಯ ಮಕ್ಕಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ಈ ದಿನ ತರಗತಿಯಲ್ಲಿ ನಾವು ಪುನರಾವರ್ತನೆ ಭಾಗ 2ರ ಮುಂದುವರೆದಂತಹ ಭಾಗ ಪುನರಾವರ್ತನೆ 3 ನೋಡೋಣ. ಓಕೆ, ಸೊ ಇಲ್ಲಿ ಪುನರಾವರ್ತನೆ ಭಾಗ 3 ಅಂದರೆ ಮುಂದುವರೆದಂತಹ ಭಾಗವಾದ ಪುನರಾವರ್ತನೆ ಭಾಗ 2ರ ಮುಂದುವರೆದಂತಹ ಭಾಗ. ಸೊ ಇಲ್ಲಿ ಈ ಕೆಳಕಂಡ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು. ಸೊ ಇಲ್ಲಿ ಕೊಟ್ಟಂತಹ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅನ್ನುವುದನ್ನು ನೀವು ಬರಿಬೇಕು. ಓಕೆ, ಸೊ ಮೊದಲನೇದಾಗಿ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು. ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಕೆಳಗಡೆ ಆನ್ಸರನ್ನು ನೀವು ಬರಿಬೇಕು. ಓಕೆ, ಸೊ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು. ನೆಕ್ಸ್ಟ್ ಎರಡನೆಯದು, ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ. ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ನೀವು ಕೆಳಗಡೆ ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೂರನೆಯದಾಗಿ, ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಸರಿಯಾಗಿ ಬರೀರಿ. ಓಕೆ, ನೆಕ್ಸ್ಟ್ ಸರಿ ತಪ್ಪು ಬರೀರಿ. ಸೊ ಕೊಟ್ಟಿರುವಂತಹ ವಾಕ್ಯವನ್ನು ಓದಬೇಕು. ಆನಂತರ ಬ್ರ್ಯಾಕೆಟಲ್ಲಿ ನೀವೇನು ಮಾಡಬೇಕು, ಸರಿ ಇದ್ದಂತಹ ವಾಕ್ಯವನ್ನು ಸರಿ ಅಂತ ಬರಿಬೇಕು, ತಪ್ಪಾದಂತಹ ವಾಕ್ಯವನ್ನು ತಪ್ಪು ಅಂತ ಹೇಳಿ ಬರಿಬೇಕು. ಓಕೆ, ಸೊ ಇಲ್ಲಿ ಜಸ್ಟ್ ನಾನು ಕ್ವಶನ್ ಓದ್ತಾ ಹೋಗ್ತೇನೆ. ಸೊ ಆನಂತರ ನೀವು ಅದನ್ನು ಸರಿಯಾದ ಪದವನ್ನು ಸರಿಯಾದ ವಾಕ್ಯವನ್ನು ಸರಿ ಅಂತ ಬರೀರಿ, ತಪ್ಪಾದಂತಹ ವಾಕ್ಯವನ್ನು ತಪ್ಪು ಅಂತ ಬರ್ಕೊಳ್ಳಿ. ಓಕೆ, ಸೊ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸರಿ ಇದ್ದರೆ ಸರಿ ಬರೀರಿ, ತಪ್ಪಿದ್ರೆ ತಪ್ಪು ಅಂತ ಬರೀರಿ. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಸೊ ಫಸ್ಟ್ ಓದ್ಕೊಳ್ಳಿ ಮಕ್ಕಳೇ, ಓದುವಾಗಲೇ ನಿಮಗೆ ಅದು ಸರಿನೋ ತಪ್ಪು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಮೂರನೆಯದಾಗಿ, ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ಓಕೆ, ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ನೆಕ್ಸ್ಟ್ ನಾಲ್ಕನೆಯದು, ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಐದನೆಯದಾಗಿ, ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಆರನೆಯ ವಾಕ್ಯ, ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ನೆಕ್ಸ್ಟ್ ಏಳನೆಯದಾಗಿ, ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಸೊ ಇವೆಲ್ಲವೂ ಸರಿ ತಪ್ಪು ವಾಕ್ಯವು ನಾವೆಲ್ಲವೂ ಆಲ್ರೆಡಿ ಅಭ್ಯಾಸದಲ್ಲಿ ನಾವು ಮುಗಿಸಿದ್ದೇವೆ. ಸೊ ಕ್ವಶನ್ ಆನ್ಸರ್ಸ್ ಕೂಡ ನಾನು ಕೊಟ್ಟಿದ್ದೇನೆ. ಸೊ ಯಾರು ನೋಟ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಡೈರೆಕ್ಟಾಗಿ ನೀವು ಆನ್ಸರ್ಸನ್ನು ಬರಿಬೋದು. ಸೊ ಯಾರ್ದು ನೋಟ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನೂ, ಸೊ ಅವರಿಗೆ ಸ್ವಲ್ಪ ಬರೀಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾನು ರಿವಿಸನನ್ನು ಜಸ್ಟ್ ನಾನು ಕ್ವಶನ್ ಅಷ್ಟೇ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಈ ರೀತಿಯಾದರೂ ನಿಮ್ಮ ನೋಟ್ಸನ್ನು ಕಂಪ್ಲೀಟ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ. ಓಕೆ, ನಂಬರ್ 8 ನೋಡೋಣ ಈಗ. ಪಟೇಲ್ ಚೆನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಸರಿನೋ ತಪ್ಪೋ ಅನ್ನೋದನ್ನು ಇಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟ್ 9ನೇದಾಗಿ, ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ನೆಕ್ಸ್ಟ್ ಕೊನೆಯದಾಗಿ, ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಸೊ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಸರಿ ಇದ್ದರೆ ಸರಿ ಬರೀರಿ, ತಪ್ಪಿದ್ರೆ ತಪ್ಪು ಅಂತ ಬರೀರಿ. ಓಕೆ, ಸೊ ಇಲ್ಲಿಗೆ ಸರಿ ತಪ್ಪು ಎಂಬುವಂತಹ 10 ವಾಕ್ಯಗಳು ಮುಗ್ದಿದೆ. ಸೊ ನೆಕ್ಸ್ಟ್ ಬರುವಂಥದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್. ಸೊ ನಾನು ಕೂಡ ಅದರಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಕ್ವಶನ್ ಅಷ್ಟೇ ಕೊಡ್ತೀನಿ, ನೀವು ಆನ್ಸರನ್ನು ಹುಡುಕಿ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ನಂತರ ಬರುವಂತಹ ಕ್ವಶನ್ ಆನ್ಸರ್ಸನ್ನು ನೋಡೋಣ ಇದೀಗ. ಸೊ ಮೊದಲನೇದಾಗಿ, ಶಾಲಾ ಪತ್ರಿಕೆಯ ಹೆಸರೇನು. ಸೊ ಮೊದಲನೇ ಪ್ರಶ್ನೆ ಏನು, ಶಾಲಾ ಪತ್ರಿಕೆಯ ಹೆಸರೇನು. ಸರಿಯಾದಂಥ ಉತ್ತರವನ್ನು ಹುಡುಕಿ ಬರೆಯಿರಿ. ನೆಕ್ಸ್ಟ್ ಎರಡನೆಯ ಪ್ರಶ್ನೆ,
ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ಯಾವುದು? ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ಹಣ್ಣುಗಳ ರಾಜ ಯಾರು? ಮೂರನೇ ಪ್ರಶ್ನೆ, ಹಣ್ಣುಗಳ ರಾಜ ಯಾರು? ನಾಲ್ಕನೆಯ ಪ್ರಶ್ನೆ, ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರೇನು? ಪ್ರಶ್ನೆ 5, ಜೋಗ ಜಲಪಾತ ಎಲ್ಲಿದೆ? ಜೋಗ ಜಲಪಾತ ಎಲ್ಲಿದೆ? ಆರನೆಯ ಪ್ರಶ್ನೆ, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಈಸೂರು ಯಾವ ಜಿಲ್ಲೆಯಲ್ಲಿದೆ? ಪ್ರಶ್ನೆ 7, ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಓಕೆ, ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಪ್ರಶ್ನೆ 8, ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ 9, ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಪ್ರಶ್ನೆ 10, ಈಸೂರು ಜನರ ಘೋಷಣೆ ಏನು? ಓಕೆ, ಈಸೂರು ಜನರ ಘೋಷಣೆ ಏನು? ಪ್ರಶ್ನೆ 11, ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಓಕೆ, ಪ್ರಶ್ನೆ 12, ಸ್ವಗತ ಎಂದರೇನು? ಓಕೆ, ಸ್ವಗತ ಎಂದರೇನು? ಪ್ರಶ್ನೆ 13, ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಓಕೆ, ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಪ್ರಶ್ನೆ 14, ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಓಕೆ, ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಪ್ರಶ್ನೆ 15, ಮಾಲೀಕನ ಮನಸ್ಸು ಏಕೆ ಕರಗಿತು? ಪ್ರಶ್ನೆ 16, ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಓಕೆ, ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಪ್ರಶ್ನೆ 17, ದೇವಸ್ಥಾನದ ಮುಂದೆ ಯಾವ ಸಭೆ ನಡೆಸಿದರು? ಓಕೆ, ಸೊ ದೇವಸ್ಥಾನದ ಮುಂದೆ ಯಾವ ಸಭೆ ನಡೆಸಿದರು? ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಇದೆ ಅಲ್ವಾ? ಸೊ ಆನ್ಸರ್ ಏನಿದೆ? ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು ಅನ್ನೋದು ಆನ್ಸರ್. ಸೊ ಅದನ್ನು ನಾನು ಕ್ವಶನ್ ಆಗಿ ಕನ್ವರ್ಟ್ ಮಾಡಿ ಬರೆದಿದ್ದೇನೆ. ಸೊ ನೀವು ಅದನ್ನು ವಿಚಾರ ಮಾಡಿ ಬರಿಬೇಕು. ಓಕೆ, ಸೊ ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು. ನೆಕ್ಸ್ಟ್ ಪ್ರಶ್ನೆ 18, ನಮ್ಮ ರಾಜ್ಯ ಯಾವುದು? ಸೊ ಎಲ್ರಿಗೂ ಗೊತ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಪ್ರಶ್ನೆ 19, ನಮ್ಮ ದೇಶ ಯಾವುದು? ಕೊನೆಯ ಪ್ರಶ್ನೆ, ನಮ್ಮ ದೇಶ ಯಾವಾಗ ಸ್ವತಂತ್ರವಾಯಿತು? ನಮ್ಮ ದೇಶ ಯಾವಾಗ ಸ್ವತಂತ್ರವಾಯಿತು? ಪ್ರಶ್ನೆ 20. ಓಕೆ, ಸೊ ಟೋಟಲ್ ಆಗಿ ನಾನು ಇಲ್ಲಿ 20 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಓಕೆ, ಸೊ ನಿಮ್ಮ ಕೆಲಸ ಏನು? ನೀವು ಕ್ವಶನನ್ನು ಬರ್ಕೊಳ್ಬೇಕು. ಅದೇ ರೀತಿಯಾಗಿ ಆನ್ಸರ್ನ ಹುಡುಕಿ ಪ್ರತಿಯೊಂದು ಕ್ವಶನ್ ಆದ ನಂತರ ಕೆಳಗಡೆ ಆನ್ಸರ್ನ ಬರಿಬೇಕು. ಸೊ ನೀವು ಕಂಪಲ್ಸರಿಯಾಗಿ ಈ 20 ಕ್ವಶನ್ ಆನ್ಸರ್ಸನ್ನು ಬರೀಲೇಬೇಕು. ಹೇಳ್ತಾ ಓದ್ತಾ ಬರಿಬೇಕು. ಸೊ ನಿಮ್ಮ ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ಕ್ವಶನನ್ನು ಕಲಿತ್ರೆ ಮಾತ್ರ ನಿಮಗೂ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಯಾಕೆಂದರೆ ಸೊ ಡೈರೆಕ್ಟಾಗಿ ನಾನಲ್ಲಿ ಕ್ವಶನ್ ಕೊಟ್ಟಿರೋದಿಲ್ಲ. ಈ ಕ್ವಶನನ್ನೇ ನಾನು ಏನು ಮಾಡಿರ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಬಿಟ್ಟ ಸ್ಥಳವಾಗಿ ಕನ್ವರ್ಟ್ ಮಾಡಿನೂ ಕೊಡ್ಬೋದು, ಅಥವಾ ಡೈರೆಕ್ಟ್ ಕ್ವಶನ್ ಕೂಡ ಕೊಡ್ಬೋದು. ಸೊ ಈ ಕ್ವಶನ್ ಆನ್ಸರ್ಸ್ ಯಾವ ರೀತಿಯಾಗಿ ಕೂಡ ಬರ್ಬೋದು. ಸೊ ಆದ್ದರಿಂದ ನೀವು ಕೊಟ್ಟಿರುವಂತಹ ಕ್ವಶನ್ ಆನ್ಸರ್ಸನ್ನು ನೀವು ಕಂಪಲ್ಸರಿಯಾಗಿ ಲರ್ನ್ ಮಾಡಲೇಬೇಕು, ಬೈಹಾರ್ಟ್ ಕಲೀಲೇಬೇಕು. ಓಕೆ, ಸೊ ಆಲ್ ದ ಬೆಸ್ಟ್ ಮಕ್ಕಳೇ ಸೆಕೆಂಡ್ ಯೂನಿಟ್ ಟೆಸ್ಟ್ಗೆ. ಸೊ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ, ಪ್ರಿಪೇರ್ ವೆಲ್. ಸೊ ಅದೇ ರೀತಿಯಾಗಿ ನಾವು ಇವತ್ತಿಗೆ ಪುನರಾವರ್ತನೆ ಭಾಗ 3ರ ಜೊತೆ ನಾವು ರಿವಿಷನ್ ಪಾರ್ಟನ್ನು ಮುಗಿಸ್ತಾ ಇದ್ದೀವಿ. ಓಕೆ, ಸೊ ರಿವಿಷನ್ 1, ರಿವಿಷನ್ 2 ಹಾಗೆ ರಿವಿಷನ್ 3. ಸೊ ಈ 3 ರಿವಿಷನನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಸೆಕೆಂಡ್ ಯೂನಿಟ್ ಟೆಸ್ಟ್ಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಲ್ ದ ಬೆಸ್ಟ್, ಡೂ ಇಟ್ ವೆಲ್. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.